ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ. ಇದು ನನ್ನ 2ನೇ ಪ್ರಶಸ್ತಿ. ಇದು ಇವತ್ತಿನ ಅವಾರ್ಡ್ ಇದರಲ್ಲಿ ಕೊನೆಯದಾಗಿ ಕೊಟ್ಟಂತ ಪ್ರಶಸ್ತಿ. ಅವರೇ ನಮ್ಮ ದಿವ್ಯಾ ಅವರು ಹೇಳಿದ್ರು, ಮೊದಲು ಹಾಡು ಬರ್ಸ್ಕೊಳಕ್ ಬಂದ್ಬಿಡ್ತಾರೆ, ಅಷ್ಟು ಹಾಡು ಬಂದ್ಬಿಡ್ಬೇಕು, ಪ್ರಶಸ್ತಿ ಕೊನೆಗೆ ತಗೋಬೇಕು. ಖುಷಿ ಆಯ್ತು ನನಗೆ. ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಅಂದ ಕೂಡಲೇ ನನಗೆ ಮೊದಲಿಗೆ ನೆನಪಾಗೋದು ಸುಧೀಂದ್ರ ಅವರ ನಗು ಮುಖ ಮತ್ತು ಅವರ ಮಾರ್ಗದರ್ಶನ. ತುಂಬ ನಾನೊಂದು ಇನ್ಸಿಡೆಂಟು ಕಳೆದ ಸಲ ಹೇಳಬೇಕಿತ್ತು, ಈಗ ನೆನಪಾಯಿತು. ನಲ್ಲ ಸಿನಿಮಾ ಯಶಸ್ವಿ ಆದಮೇಲೆ ಒಂದು ದಿವಸ ನನಗೆ ಫೋನ್ ಮಾಡಿದ್ರು, ಎಲ್ಲಿದ್ದೀರಿ ಅಂತ. ನನ್ನ ಆಫೀಸ್ ಅವರೇ ರಾಘವೇಂದ್ರ ಚಿತ್ರವಾಣಿ ಅಂದರೆ ಸುಧೀಂದ್ರ ಅವರು ಮತ್ತು ವೆಂಕಟೇಶ್ ಅವರೇ ನಲ್ಲ ಸಿನಿಮಾದ PR, ನನ್ನ ಮೊದಲ ನಿರ್ದೇಶನದ ಸಿನಿಮಾದ PR. ಸಿನಿಮಾ ಆದಮೇಲೆ ನನಗೊಂದ್ಸಲ ಫೋನ್ ಮಾಡಿದ್ರು, ಮಾತಾಡಬೇಕು, ಬನ್ನಿ ಸರ್, ನಾನು ಎಲ್ಲಿದ್ದೀರಿ ಹೇಳಿ, ನಾನು ಬರ್ತೀನಿ ಅಂದರೆ. ಇಲ್ಲ ನಾನು ನಿಮ್ಮ ಆಫೀಸ್ ನೋಡಬೇಕು, ಬರ್ತೀನಿ ಅಂದರು. ಬಂದರು ನನ್ನ ಆಫೀಸ್ಗೆ. ಬಂದು, ಒಂದು ಸಿನಿಮಾ ಮಾಡ್ತೀರಾ? ಹೇಳಿ ಸರ್, ನಾವೊಂದು ಸಿನಿಮಾ ಮಾಡೋಣ, ನೀವು ನಿರ್ದೇಶನ ಮಾಡಿ. ಚೆನ್ನಾಗಿದೆ, ಒಂದು ಕತೆ ಮಾಡಿ ಫಸ್ಟು. ಸರಿ ಸರ್, ನನ್ನ ತಲೆಯಲ್ಲಿ ಒಂದಿದೆ ಹೇಳಿ ಸರ್. ಟೈಟ್ಲು ಕರಿ ಗಂಡ ಬಿಳಿ ಹೆಂಡತಿ. ಸೀರಿಯಸ್ ಆಗಿ ನನಗೆ ಇದು ಒಂಥರ ಏನು ಸರ್ ಫನ್ ಆಗಿದೆ. ಇಲ್ಲ, ಫನ್ ತುಂಬ ತಮಾಷೆ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ. ಆರ್ಟಿಸ್ಟ್ ಯಾರು ಸರ್? ಗರಿಬಸವಯ್ಯ, ಭಾವನಾ ಅವರಿಬ್ಬರನ್ನ ಕಾಂಬಿನೇಷನ್ ಇಟ್ಟು ಒಂದು ಸಿನಿಮಾ ಮಾಡೋಣ ಅಂತ. ಸರಿ ಸರ್ ಅಂದೆ. ಆಮೇಲೆ ತುಂಬ ದಿವಸಗಳ ನಂತರ ಬೇರೆ ಬೇರೆ ರೀತಿ ಬೆಳವಣಿಗೆ ಎಲ್ಲ ಆಗಲಿಲ್ಲ. ಯಾವಾಗಲೂ ಈ ಥರದ್ದು. ಆಮೇಲೆ ಅವರು ನಮ್ಮ ಸಿನಿಮಾದ ಪ್ರಮೋಷನಲ್ಲಾಗಲಿ ಪ್ರತಿಯೊಂದರಲ್ಲೇ ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಎಲ್ಲವೂ ನೆನಪಾಗುತ್ತೆ. ಇನ್ನು ಈ ಸಿನಿಮಾದ ನನ್ನ ದ್ವಾಪರ ಹಾಡು, ಈ ಹಾಡಿನ ಇವತ್ತಿನ ಈ ಚಿತ್ರವಾಣಿ ಪ್ರಶಸ್ತಿಯನ್ನು ಭಾರತದ ಆಚೆಗಿನ ಕನ್ನಡಿಗರು ಕೂಡ ಇದನ್ನು ಇಷ್ಟು ದೊಡ್ಡ ಯಶಸ್ಸು ಮಾಡಿದ್ದಕ್ಕೆ ಆ ಎಲ್ಲ ಕನ್ನಡಿಗರಿಗೆ, 6 ಕೋಟಿ ಅಲ್ಲ, ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಎಲ್ಲ ಕನ್ನಡಿಗರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತು ಇವತ್ತು ನನ್ನ ನಿರ್ದೇಶಕರು ಬಂದಿದ್ದಾರೆ, ಶ್ರೀನಿವಾಸ ರಾಜ್ ಅವ್ರ ಜೊತೆ. ಅವ್ರು ಮಾಡಿದ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡ್ತೀನಿ. ಅವ್ರಿಗೂ ನನಗೊಂದು ಕಾಂಪಿಟೇಷನ್ ಇತ್ತು. ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಒಂದು ಹಾಡು ವರ್ಕೌಟ್ ಆಗ್ತಾ ಇಲ್ವಲ್ಲ. ಅವರು ಗಂಡು ಪಾಳ್ಯ ಸಿನಿಮಾ ಮಾಡ್ಬಿಟ್ಟು ಹಾಡು ವರ್ಕೌಟ್ ಆಗ್ತಾ ಇಲ್ಲ ಅಂದರೆ ನಾನೇನು ಹಿಂಗೆ ಹೇಳ್ತಿದ್ದೆ. ಅದು ಸರಿಯಾಗಿ ಇಂಥದ್ದೊಂದು ಸಿನಿಮಾ ಬಂತು. ದ್ವಾಪರ ಹಾಡು ಅಷ್ಟು ದೊಡ್ಡ ಯಶಸ್ಸಾಗಿತ್ತು. ಅರ್ಜುನ್ ಜನ್ಯ ಮತ್ತು ನಮ್ಮ ಡೈರೆಕ್ಟರ್ ಶ್ರೀನಿವಾಸ ರಾಜು, ಇಡೀ ಚಿತ್ರತಂಡಕ್ಕೆ ಇದನ್ನು ಈ ಪ್ರಶಸ್ತಿಯ ಹಿರಿಮೆಯು ಅವ್ರಿಗೂ ಕೂಡ ಸಲ್ಲಲಿ ಅಂತ ಬಯಸ್ತೀನಿ. ಇನ್ನು ಹೆಚ್ಚು ಜಾಸ್ತಿ ಮಾತಾಡೋದನ್ನ ಗೊತ್ತಿಲ್ಲ. ರಾಘವೇಂದ್ರ ಚಿತ್ರವಾಣಿ ಇದೆಲ್ಲದ ನಂತರ ಕಳೆದ ಸಲ ನಾನು ಪ್ರಶಸ್ತಿ ತಗೊಂಡಾಗ ಕೂಡ ನಮ್ಮ ಮೀನಾಕ್ಷಿ ಅಮ್ಮ ಅವರು ಅದೇ ವೇದಿಕೆಯಲ್ಲಿದ್ದರು. ಅವತ್ತು ಕೂಡ ಅವ್ರ ಕೈಲೇ ತಗೋಬೇಕು ಪ್ರಶಸ್ತಿ ಅಂತೇಳಿ ತಗೊಂಡಿದ್ದೆ. ಮತ್ತೆ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಇವತ್ತು ಕೂಡ ಅವರ ಕೈಯಿಂದ ತಗೋತಿದ್ದೀನಿ. ಇದು ನನಗೆ ಹೆಮ್ಮೆ. ಯಾಕೆಂದರೆ ತುಂಬ ಜನ ತುಂಬ ಕಷ್ಟಪಟ್ಟು ಸಿನಿಮಾಗೆ ಬೇರೆ ಬೇರೆ ರೀತಿ ಅಲ್ಲದು, ಗಾಂಧಿನಗರ ಕಲದು ಏನೆಲ್ಲ ಕಷ್ಟಪಡ್ತಾರೆ. ನನಗೆ ಬಹಳ ಸುಲಭವಾಗಿ ಸಿಕ್ಕಂಥ ತುತ್ತು ಇದು ಅಂತಲೇ ಹೇಳಬೇಕು. ಎಲ್ಲ ಪಾರ್ಕಲ್ಲಿ ಮೂಲೆಯಲ್ಲಿ ಪುಸ್ತಕಗಳು ಓದ್ಕೊಂಡು ಕೂತಿದ್ದವನ್ನ ಗುರುತಿಸಿ ನನ್ನನ್ನು ಸಿನಿಮಾ ಕರ್ಕೊಂಡ್ಬಂದವರು KV ಜಯರಾಮ್ ಅವರು. ಅವ್ರ ಜೊತೆ ಸುಮಾರು 1994-95 ಇಡೀ ಸಿನಿಮಾ 2000 ಇಸ್ವಿ ಬಿಡುಗಡೆ ಆಯಿತು, ಗಾಜಿನ ಮನೆ. ಆದರೆ ಆ ಸಿನಿಮಾದ ಪ್ರಯಾಣ 5 ವರ್ಷದ ಪ್ರಯಾಣ ಅವ್ರ ಜೊತೆ. ಅವರು ಎಷ್ಟು ನಮಗೆ ನಾಲೆಡ್ಜ್ ಕೊಟ್ಟಿದ್ದಾರೆ. ಅವರು ರಾಜ್ ಕಪೂರ್ ಅವರ ಬಹಳ ದೊಡ್ಡ ಅಭಿಮಾನಿಯಾಗಿದ್ದರು. ಎಡಿಟಿಂಗ್ ಸೆನ್ಸ್ ಆಗಲಿ, ಸಿನಿಮಾ ನಿರ್ದೇಶನದ ಬಗ್ಗೆ ಚರ್ಚೆ, ದಿನವೂ ಚರ್ಚೆ, ಪ್ರತಿನಿತ್ಯ ಚರ್ಚೆ, ಕಾದಂಬರಿಗಳ ಬಗ್ಗೆ ಚರ್ಚೆ. ಅಂಥ ನಾನು ಯಾವಾಗಲೂ ಹೇಳ್ತೀನಿ ಹೊಸ ನಿರ್ದೇಶಕರಿಗೆ, ಅಂಥ ನಿರ್ದೇಶಕರುಗಳು ನಮ್ಗೆ ಸಿಗೋದಿಲ್ಲ ಅಂತ. ಅನುಭವದಲ್ಲಿ ಮತ್ತು ಓದಿನಲ್ಲಿ ಕೂಡ ಸಾಂಸ್ಕೃತಿಕವಾಗಿ ಅಂದರೆ ಕಾದಂಬರಿಗಳನ್ನು, ಸಾಹಿತ್ಯವನ್ನು ಓದ್ಕೊಂಡಿರುವಂಥ ನಿರ್ದೇಶಕರು ಮತ್ತು ಅನುಭವಿ ನಿರ್ದೇಶಕರು ಭಾಳ ಚಿಕ್ಕಂದಲ್ಲೇ ಸಿನಿಮಾಗೆ ಬಂದು ಎಡಿಟಿಂಗ್ ಆಗಲಿ ಪ್ರತಿಯೊಂದನ್ನು ಬೇರೆ ಬೇರೆ ಸಿನಿಮಾಗಳನ್ನು ನೋಡ್ತಾ ಹೀಗೆಲ್ಲ ಕಲಿತಂಥ ನಿರ್ದೇಶಕರು ಕಮ್ಮಿ ಅಂತ. ಸೊ KV ಜಯರಾಮ್ ಅವ್ರ ಫೋಟೋ ನನ್ನ ಕಚೇರಿಯಲ್ಲಿದೆ.
ಪ್ರತಿನಿತ್ಯ ಅವ್ರ ಮುಖ ನೋಡ್ತಾ ಇರ್ತೀವಿ. ಅವ್ರ ನೆನಪು ಮಾಡ್ಕೊಳ್ಳದೆ ಇರೋ ದಿವಸವೇ ಇಲ್ಲ. ಹೀಗೆ ಪ್ರಶಸ್ತಿಗಳು ಸಿಕ್ಕಾಗೆಲ್ಲ ಒಂದ್ಸಲ ಅವ್ರಿಗೆ ನೆನಪಾಗಿ ಆಗುತ್ತೆ. ಯಾಕೆಂದರೆ ಅವ್ರು ನಮ್ಮನ್ನು ಕರ್ಕೊಂಡು ಬಂದು ಬಿಟ್ಟಿದ್ದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಭಾಳ ಖುಷಿ ಆಗುತ್ತೆ. ಇನ್ನು ಯಾವ್ದಾದ್ರು ಹೆಸರು ಬಿಟ್ಟಿದ್ರೆ ಕ್ಷಮೆಯಲ್ಲಿ. ವಿಶೇಷವಾಗಿ ನಮ್ಮ ಇಂದ್ರಜಿತ್ ಸರ್ ಮಗ ಈ ಮೊದಲನೇ ಸಿನಿಮಾಗೆ ಇಂಥದ್ದೊಂದು ಪ್ರಶಸ್ತಿ ತೊಗೊಂಡಿರೋದಕ್ಕೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಕೀರ್ತಿ ಲಭಿಸ್ಲಿ ಅಂತ ಹಾರೈಸ್ತೀನಿ. ನಮ್ಮ ಓಂ ಪ್ರಕಾಶ್ ಸರ್ ಜೊತೆ ಕೂಡ ಕೆಲಸ ಮಾಡಿದ್ದೀನಿ. ಅವ್ರು ಮೊದಲನೇ ಪ್ರಶಸ್ತಿ ಅಂತ ಅಂದಿದ್ದು ಆಶ್ಚರ್ಯ ಆದರೂ ಕೂಡ ಅವರಿಗೆ ಇಲ್ಲಿಂದ ಆರಂಭ ಆಗಲಿ. ಅವ್ರು ಇಲ್ಲಿವರೆಗೂ ಮಾಡಿದ ಸಿನಿಮಾಗಳೆಲ್ಲ ಒಂದು ಕಡೆ ಆದರೆ ಇನ್ನು ಮುಂದೆ ಮಾಡುವ ಸಿನಿಮಾಗಳು ಇನ್ನೊಂದು ಎತ್ತರವನ್ನು ತಲುಪಲಿ ಅಂತ ಹಾರೈಸ್ತೀನಿ ಸರ್. ಒಳ್ಳೇದಾಗಲಿ ಸರ್, ಎಲ್ರಿಗೂ ಒಳ್ಳೆಯದು. ಪ್ರಶಸ್ತಿ ಪಡೆದಂಥ ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ ಸರ್. ಇನ್ನೊಂದು ಕ್ಲಾರಿಫಿಕೇಶನು, ಲಾಸ್ಟ್ ಪ್ರಶಸ್ತಿ ಅಂದ್ರಲ್ಲ ನೀವು, ಇದು ಆರ್ಡ್ರ್ ಪ್ರಕಾರನೇ ಕೊಟ್ಕೊಂಡ್ ಬರ್ತಾ ಇದ್ದೀವಿ ಸರ್. ಫಸ್ಟ್ ನಮ್ಗೆ ಎರಡಿತ್ತು, ಆಮೇಲೆ ವಿಷ್ಣು ಸರ್ ಇಲ್ಲ ಹಂಗಲ್ಲ, ವಿಷ್ಣು ಸರ್ ಬಂದ್ರು, ಅವರೊಂದು ಅನೌನ್ಸ್ಮೆಂಟ್ ಮಾಡಿದ್ರು. ಆಮೇಲೆ MS ಅದೆಲ್ಲ ಇರಲಿ. ನಮ್ದೊಂದು ಬೇಡಿಕೆ ಇದೆ ಸರ್. ನಮ್ಮ ಮಗಾವತಿ ಮಾತ್ರ ಕೇಳಿದ್ದೆ, 2-3 ಸರಿ ಕೇಳಿದ್ದೆ ಸರ್, ಇನ್ನೂ ನೆರವೇರಿಲ್ಲ. ಅದು ನೀವು ಮರ್ತ್ಬಿಟ್ರೆ ಹೇಗೆ ಸರ್? ನಮ್ಮ ಕಂಪ್ನಿಗೆ ಒಂದು ಸಾಂಗ್ ಬರ್ಕೊಡಿ ಅಂತ ಕೇಳಿದ್ರು. ಅವತ್ತೇ ಕೇಳಿದ್ದ. ಆಯ್ತಾ, ಈ ವರ್ಷ ನೆರವೇರಿಸ್ಕೊಡಿ. 50ನೇ ವರ್ಷಕ್ಕೆ ಅದನ್ನೇ ಹಾಕೋಣ ಸರ್. ಯಾಕೆ ನೆಕ್ಸ್ಟ್ ಇಯರ್ಸ್ಗೆ ಸಂಸ್ಥೆಗೆ 50 ವರ್ಷ ಆಗುತ್ತೆ, ಪ್ರಶಸ್ತಿಗೆ 25 ವರ್ಷ ಆಗುತ್ತೆ. ಗಿಫ್ಟ್ನ ಕೇಳಿ ತಗೋಬಾರ್ದು. ಇಲ್ಲ ಇಲ್ಲ ಇಲ್ಲ, ಈ ಗಿಫ್ಟ್ ಅಲ್ಲ, ಇದು ಬೇಡಿಕೆ ಎಷ್ಟು ದಿವಸದಿಂದ ಇಟ್ಟಿದ್ದೀವಿ, ನೆರವೇರಿಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಿತ್ರರಂಗ ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಅಂದ್ರೆ ಒಂದು ಬೆನ್ನೆಲುಬಾಗಿ ಪತ್ರಕರ್ತರು ಮತ್ತೆ ಮಾಧ್ಯಮ ಅದು ಬೆನ್ನೆಲುಬಾಗಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನ್ನ ಕೆರಿಯರಲ್ಲಿ ನನಗಾದಂಥ ಅನುಭವನ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇ ಚಿತ್ರ ಮಾಡಕ್ಕೆ ಬಂದಾಗ PRO ಅಂದರೆ ಏನು ಮಾಡ್ತಾರೆ ಅವರು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಸೊ ಸುಧೀಂದ್ರ ಅವರು ಪಾಪ ಬಂದು ನನಗೆ PRO ಅಂದರೆ ನಾವು ಈ ಥರ ಮಾಡ್ತೀವಿ ಸರ್ ಅಂದಾಗ, ಒಬ್ಬ ನಿರ್ಮಾಪಕನಿಗೆ ಒಂದು ಸೇತುವೆ ಮಾತ್ರ ಅಲ್ಲ, ಒಬ್ಬ ನಿರ್ಮಾಪಕನಿಗೆ ಈಗ ಎಷ್ಟು ಟೆನ್ಷನ್ ಇರುತ್ತೆ ಒಂದು ಚಿತ್ರ ಮಾಡಬೇಕಾದ್ರೆ, ಎಷ್ಟು ಕಷ್ಟಪಡ್ತಾ ಇರ್ತಾನೆ, ಅದರಲ್ಲಿ ಅರ್ಧ ಕಷ್ಟ ಅವರೇ ತಗೊಂಡ್ಬಿಡ್ತಾರೆ. ಸೊ ಆಗ ನನಗೆ ಆ ಚಿತ್ರದ ಅನುಭವ ಮತ್ತು ಒಂದೊಂದು ಚಿತ್ರದ ಅನುಭವದಲ್ಲೂ ಅವರ ಒಂದು ಪಾತ್ರ, ಆ ಒಂದು ರಾಘವೇಂದ್ರ ಚಿತ್ರವಾಣಿ ಈ ಥರದ ಒಂದು ಸಂಸ್ಥೆ ಅವತ್ತಿಂದನೂ ನಾವು ಹೆಚ್ಚು ಕಮ್ಮಿ ಪ್ರತಿ ವರ್ಷ ಈ ಥರ ಒಂದು ಸಮಾರಂಭ ಮಾಡ್ತಾನೆ ಇರ್ತಾರೆ. ತುಂಬ ಖುಷಿಯಾಗುತ್ತೆ. ಸುಧೀಂದ್ರ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಸುಮಾರು ನಮ್ಮ ಸ್ನೇಹಿತರು ತುಂಬ ಜನ ಮಾತಾಡಿದ್ದಾರೆ ಅವ್ರ ಬಗ್ಗೆ. ಸೊ ಅವರ ಬೆಳವಣಿಗೆ ಮತ್ತು ಇಲ್ಲಿವರೆಗೂ ವೆಂಕಟೇಶ್ ಅವರು ಮತ್ತು ಅವರ ಕುಟುಂಬ ಬೆಳೆಸ್ಕೊಂಡು ಬಂದಿದೆ ಅಂದರೆ ಏನೂ ಇಲ್ಲ. ಅವ್ರು ಮಾಡ್ತಾ ಇದ್ದಿದ್ದು ಎಲ್ರಿಗೂ ಒಳ್ಳೆಯ ಒಂದು ನಗು, ಆ ನಗುನ ಹಂಚ್ತಾ ಇದ್ರು. ಆ ನಗುವೇ ಈ ಒಂದು ಬೆಳವಣಿಗೆ ಸಾಧ್ಯ ಅಂತ ನನ್ನ ನಂಬಿಕೆ ಅದು. ಸೊ ಹೀಗೆ ಚಿತ್ರರಂಗದಲ್ಲಿ ನೀವು ಚಿತ್ರರಂಗಕ್ಕೆ ಮಾಡ್ತಾ ಇರೋ ಸೇವೆನ ಭಗವಂತ ಅಂದರೆ ರಾಘವೇಂದ್ರ ಸ್ವಾಮಿ ಇನ್ನೂ ಚೆನ್ನಾಗಿ ಆಯುಷ್ಯ ಆರೋಗ್ಯ ನೆಮ್ಮದಿ ಕೊಟ್ಟು ಚೆನ್ನಾಗಿ ಬೆಳೆಸಲಿ. ಹಾಗೆ ಇವತ್ತು ಎಷ್ಟೋ ಜನ ಹೊಸ ಪ್ರತಿಭೆಗಳಿಗೆ ನೀವು ಅವಾರ್ಡ್ ಕೊಟ್ಟಿದ್ದೀರಾ, ಅವರೆಲ್ಲರಿಗೂ ನಾನು ಕಂಗ್ರಾಟ್ಸ್ ಹೇಳ್ತಾ, ಇವತ್ತು ತುಂಬ ಒಳ್ಳೆಯ ದಿನ, ಗಣರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ಅನಂತ್ ನಾಗ್ ಅವ್ರಿಗೆ ಮತ್ತು ನಮ್ಮ ಹಾಸನ್ ರಘು ಅವ್ರಿಗೆ ಪ್ರಶಸ್ತಿ ಬಂದಿದೆ, ಅವ್ರಿಗೂ ಶುಭ ಕೋರ್ತಾ. ಶಿವಣ್ಣ ಅವರು ತುಂಬ ಖುಷಿ ಆಯಿತು, ಬೆಳಿಗ್ಗೆ ಅವರು ಆರೋಗ್ಯ ಸರಿಪಡಿಸ್ಕೊಂಡು ಬಂದಿದ್ದಾರೆ ನಮ್ಮ ನಾಡಿಗೆ, ಅವ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಈ ಸಮಾರಂಭದಲ್ಲಿ ಭಾಗವಹಿಸಿರೋರಿಗೆ ಮತ್ತು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ.